ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಪ್ರತಾಪ ಸಿಂಹ ಅವರು ಮಾತ್ರ ಇದ್ದಾರೆ ಅಂತ ಹೇಳಿ ಈವರೆಗೆ ಭಾವಿಸಲಾಗಿತ್ತು. ಆದರೆ ನಾನು ಕೂಡ ಆಕಾಂಕ್ಷಿ ಅಂತೇಳಿ ಮಾಜಿ ಸಂಸದರಾದಂತಹ ಹಾಗೂ ಮಾಜಿ ಸಚಿವರು ಆದಂತಹ CH ವಿಜಯಶಂಕರ್ ಅವರು ಈಗ ದನಿಯನ್ನ ಎತ್ತಿದ್ದಾರೆ. ನಮ್ಮ ಜೊತೆ ಖುದ್ದು CH ವಿಜಯಶಂಕರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈವರೆಗೆ ಗೌಣವಾಗಿದ್ರಿ, ಯಾಕೆ ಏಕೆ ಟಿಕೆಟ್ ಕೇಳ್ತಿದ್ರಿ? ಗೌಣವಾಗಿಲ್ಲ, ನಾನು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ, ನಾನು ಸಂದರ್ಭಕ್ಕಾಗಿ ಕಾಯ್ತಾ ಇದ್ದೆ, ಸನ್ನಿವೇಶಕ್ಕಾಗಿ ಕಾಯ್ತಾ ಇದ್ದೆ. ಈಗ ಸನ್ನಿವೇಶ ಬಂದಿದೆ. ನಾವು ಮಳೆ ಬಿದ್ದಾಗ ಹೇಗೆ ಬಿತ್ತನೆ ಮಾಡ್ತೇವೆ ಹಾಗೆ ಈ ಬಿತ್ತನೆ ಮಾಡುವಂಥ ಕಾಲ ಇದು. ಈ ಸಂದರ್ಭವನ್ನು ನಾವು ಉಪಯೋಗ ಮಾಡಿಕೊಂಡು ಅವಕಾಶವನ್ನು ಕೇಳುವಂಥ ಸನ್ನಿವೇಶ ಇದು. ಆ ಹಿನ್ನೆಲೆಯಲ್ಲಿ ಧ್ವನಿಯನ್ನು ಎತ್ತಾ ಇದ್ದೇನೆ. ಪ್ರತಾಪ್ ಸಿಂಹ ಅವ್ರಿಗೆ ಯಾಕೆ ಬೇಡ, ನಿಮ್ಗೆ ಯಾಕೆ ಬೇಕು ಸರ್? ನೋಡಿ, ಮೈಸೂರಿನಲ್ಲಿ 2 ಅವಧಿ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದೆವು ನಾವು. 2 ಅವಧಿಗೆ 92ರಿಂದ 94, 2002ರಿಂದ 2004 2 ಬಾರಿಗೆ ಜಿಲ್ಲಾಧ್ಯಕ್ಷನಾಗಿ ಈ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿದ ಪ್ರಮುಖರಲ್ಲಿ ನಾನು ಕೂಡ ಒಬ್ಬ. ಮತ್ತು 6 ಲೋಕಸಭಾ ಚುನಾವಣೆಯನ್ನು ನಾನು ಇಲ್ಲಿವರೆಗೆ ಇಲ್ಲಿ ಎದುರಿಸಿದ್ದೇನೆ. ಅದರಲ್ಲಿ 2 ಲೋಕಸಭಾ ಚುನಾವಣೆ ಗೆದ್ದಿದ್ದೇನೆ. 98ರಲ್ಲಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಬಾವುಟ ಹಾರಿಸುವಂಥ ವಿಚಾರದಲ್ಲಿ ನಾನು ಅವತ್ತು ಅಭ್ಯರ್ಥಿ. ಮೈಸೂರು ಜಿಲ್ಲೆ ಇತಿಹಾಸದಲ್ಲಿ ಕಾಂಗ್ರೆಸ್ಸಿನ ಬದ್ದುಕೋಟೆಯನ್ನು ಭೇದಿಸಿ ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಮೊದಲನೇ ಬಾರಿಗೆ ಏನು ಈ ಜಿಲ್ಲೆಯಲ್ಲಿ ಹಾರಿಸಿದ್ವಿ, ಅವತ್ತು ಆ ವಿಜಯಯಾತ್ರೆ ಅಭ್ಯರ್ಥಿಯಾಗಿ ನಾನು ಗೆಲುವನ್ನು ಸಾಧಿಸಿರುವಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ. ಅವತ್ತು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ದೇಶ ಪ್ರಧಾನಿಗಳಾದಾಗ ಅವ್ರ ಜೊತೆಯಲ್ಲಿ ಲೋಕಸಭೆಯಲ್ಲಿ ಕೂತು ಕೆಲಸ ಮಾಡುವಂಥ ಅವಕಾಶವನ್ನು ಈ ಜಿಲ್ಲೆ ಜನ ನಾನು ಮಾಡಿಕೊಟ್ಟಿದ್ದಾರೆ. 2ನೇ ಬಾರಿಗೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗಲೂ ಕೂಡ ಅವತ್ತು ಮೈಸೂರು ಮಹಾರಾಜರು ನಮ್ಮ ವಿರುದ್ಧ ಅಭ್ಯರ್ಥಿ. ಆದರೂ ಕೂಡ ಜಿಲ್ಲೆಯ ಜನ ಗ್ರಾಮೀಣ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಂಥವ್ರು, ಜನಪರ ಕಾಳಜಿ ಇರುವಂಥವ್ರು, ರೈತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಂಥವ್ರು, ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆಯುವಂಥವ್ರು, ಸಾಮಾನ್ಯ ಜನರ ಕಾರ್ಯಕರ್ತರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ಈ ಜಿಲ್ಲೆಗೆ ಸಂಸದರಾಗಿ ಬೇಕು ಅಂತೇಳಿ 2ನೇ ಬಾರಿಗೆ 2004ರಲ್ಲಿ ಕೂಡ ನನಗೆ 2ನೇ ಬಾರಿಗೆ ಲೋಕಸಭೆಗೆ ಅವಕಾಶ ಮಾಡಿಕೊಟ್ಟಿರ್ತದೆ ನಾವು ಕಾಣ್ತೇವೆ. ಅದೇ ರೀತಿ ಸಂಸದ ಪ್ರತಾಪ ಸಿಂಹ ಅವರು ಬೇಕು ಅಂತ ಹೇಳಿ 2 ಬಾರಿ ಮೈಸೂರು ಮತ್ತು ಕೊಡಗಿನ ಜನತೆ ಕೈ ಹಿಡಿದಿದ್ದಾರೆ ಸರ್. ಹಾಲಿ ಸಂಸದರು ಕೂಡ ಇದ್ದಾರೆ. ಮುಂಬರುವಂತಹ ಚುನಾವಣೆಯಲ್ಲಿ ಕೂಡ ಅವರೇ ಅಭ್ಯರ್ಥಿ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ನೀವ್ಯಾಕೆ ಹೇಳ್ತಿದ್ರಿ? ನೋಡಿ, 2014ರಲ್ಲಿ ಕೂಡ ಮತ್ತೆ ನಾನೇ ಅಭ್ಯರ್ಥಿ ಅಂತ ಭಾವಿಸಿದ್ದೆ ನಾನು. ಯಾಕೆಂದರೆ 2 ಬಾರಿ ಲೋಕಸಭೆ ಗೆದ್ದಂಥವ್ನು ನಾನು. ಆದರೂ ಕೂಡ ಪಕ್ಷ ತೀರ್ಮಾನ ತೆಗೆದುಕೊಳ್ತು, ಒಬ್ಬ ಮಾಜಿ ಪ್ರಧಾನಿ ವಿರುದ್ಧ ನೀವು ಅಭ್ಯರ್ಥಿ ಆಗಬೇಕು, ಹಾಸನಕ್ಕೆ ಹೋಗಬೇಕು ಅಂತೇಳಿ. ಅವತ್ತು ಪಕ್ಷದ ಅನಿವಾರ್ಯತೆ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಪಕ್ಷ ತೆಗೆದುಕೊಳ್ಳುವಂಥ ತೀರ್ಮಾನ ಅದು ಅಂತಿಮ ತೀರ್ಮಾನ. ಅದು ಅವತ್ತು ಪಕ್ಷ ತೆಗೆದುಕೊಳ್ಳುವಂಥ ತೀರ್ಮಾನ ಇಲ್ಲಿಂದ ನಾನು ಗೆದ್ದಿದ್ರು ಕೂಡ, ಇಲ್ಲಿ 4 ಲೋಕಸಭಾ ಚುನಾವಣೆ ನಾನು ಎದುರಿಸಿದ್ರು ಕೂಡ ಪಕ್ಷದ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಬದ್ಧನಾಗಿ ಅವತ್ತು ಹಾಸನಕ್ಕೆ ಹೋಗಿ ನಾನು ಸ್ಪರ್ಧೆಯನ್ನು ಮಾಡಿದೆ. ಅಲ್ಲಿಂದ ಭವಿಷ್ಯ ರಾಜಕೀಯ ಹಿನ್ನಡೆ ಆಗಿರುವಂಥದ್ದು ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ಮೇಲೆತ್ತಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. 2 ಕಾರಣಕ್ಕೋಸ್ಕರ ನಾನು ಅವಕಾಶ ಕೇಳ್ತೇನೆ. ಒಂದು, ಹಿಂದುಳಿದ ವರ್ಗಕ್ಕೆ ಒಂದು ಪ್ರಾತಿನಿಧ್ಯತೆಯನ್ನು ಕೊಡಿ. 2ನೇದು, ಕಳಂಕರಹಿತ ರಾಜಕಾರಣಕ್ಕೆ ಅವಕಾಶವನ್ನು ಕೊಡಿ. ನಮ್ಮ ಇಲ್ಲಿವರೆಗೂ ಕೂಡ ನನ್ನ ಜೀವನದಲ್ಲಿ ಕಚ್ಚೆ ಕೈ ಬಾಯಿ ಎಲ್ಲಿಯೂ ಕೂಡ ಕೆಡಿಸ್ಕೊಳ್ದೇನೆ, ಸಾರ್ವಜನಿಕ ಜೀವನದಲ್ಲಿ ಎಲ್ಲಿಯೂ ಕೂಡ ಕೆಟ್ಟ ಹೆಸರನ್ನು ತೆಗೆದುಕೊಳ್ದೇನೆ ಪರಿಶುದ್ಧ ರಾಜಕಾರಣ ಅಟಲ್ ಬಿಹಾರಿ ವಾಜಪೇಯಿಯವರು, ಮಾನ್ಯ ನರೇಂದ್ರ ಮೋದಿಯವರು ಯಾವ ಸಚ್ಚಾರಿತ ರಾಜಕಾರಣವನ್ನು, ಜನಪರ ರಾಜಕಾರಣವನ್ನು ಇವತ್ತು ನಾವು ಮಾಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅವ್ರನ್ನ ಮಾದರಿಯಾಗಿ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ರಾಜಕಾರಣದಲ್ಲಿ ಹೆಜ್ಜೆ ಹಾಕಿದಂಥವ್ರು ನಾವು. ಆ ಕಳಂಕರಹಿತ ರಾಜಕಾರಣಕ್ಕೆ ಅವಕಾಶ ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಕೂಡ ನಾನು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಇದು ಜನರ ಪ್ರಶ್ನೆ. ಈಗಿರುವಂತಹ ಹಾಲಿ ಸಂಸದರು ಕೂಡ ಉತ್ತಮ ಸಂಸದೀಯ ಪಟು, ಉತ್ತಮವಾಗಿ ಕೆಲಸಗಳನ್ನ ಮಾಡಿದ್ದಾರೆ. ದಶಪಥ ಹೆದ್ದಾರಿಯಾಗಿ ಹಲವು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮೈಸೂರಿಗೆ ಕೊಡುಗೆಯಾಗಿ ತಂದಿದ್ದಾರೆ. ಅವ್ರಿಗೆ ಯಾಕೆ ಟಿಕೆಟ್ ಬೇಡ ಅಂತ ನೀವು ಹೇಳ್ತೀವಿ? ಅವಕಾಶ ಸಿಕ್ಕಾಗ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ಮೈಸೂರು ರೈಲ್ವೆ ಸ್ಟೇಷನ್ ನಾನು ಗೆಲ್ಲವರೆಗೆ ಕೂಡ 2004 ಗೆಲ್ಲವರೆಗೆ ಕೂಡ ಕೇವಲ 3 ಪ್ಲಾಟ್ಫಾರ್ಮ್ ಇದ್ದಿದ್ದು. ಅಡಿಷನಲ್ 3 ಪ್ಲಾಟ್ಫಾರ್ಮ್ ಆಗಿದ್ದು ನಮ್ಮ ಅವಧಿಯಲ್ಲಿ. ಅವತ್ತು ನಾನು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೈಲ್ವೇಸಲ್ಲಿದ್ದೆ. ಹೆಚ್ಚುವರಿ 3 ಪ್ಲಾಟ್ಫಾರ್ಮ್ ಆಗಿದ್ದು. CFTRI ಕಡೆಗೆ ಎಂಟ್ರಿ ಕೊಟ್ಟಿದ್ದು, ಆ ಕಡೆಗೂ ಕೂಡ ಬುಕ್ಕಿಂಗ್ ಕೌಂಟರ್ ಮಾಡಿದ್ದು, ಟ್ರಾಫಿಕ್ ಎಜೌಟ್ ಮಾಡುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆಗೆ ಎಂಟ್ರಿ ಕೊಟ್ಟಿದ್ದು. ಟೋಟಲಿ 28 ಕೋಟಿ ತೊಗೊಂಬಂದು ರೈಲ್ವೆ ಸ್ಟೇಷನ್ನ ಮೈಸೂರು ಮಹಾರಾಜನ ನಂತರ ರೆನೋವೇಷನ್ ಮಾಡಿದ್ದು ನಮ್ಮ ಅವಧಿಯಲ್ಲಿ. ಅದಾದಮೇಲೆ 2ನೇದು ಮೈಸೂರು ಏರ್ಪೋರ್ಟ್ ಮೊದಲನೇ ಹಂತದ್ದು ಏನು ಪೂರ್ಣ ಆಗಿದೆ. ಮೈಸೂರು ಮಹಾರಾಜರ ಕೊಡುಗೆ ಮೈಸೂರು ಏರ್ಪೋರ್ಟ್, ನಾನು ಇಲ್ಲ ಅಂತ ಹೇಳಿದ್ರು. ಆದರೆ ಆಧುನಿಕ ಸೌಲಭ್ಯ ಕೊಟ್ಟು ಮೊದಲನೇ ಹಂತದ ವಿಮಾನ ನಿಲ್ದಾಣ ಕಾರ್ಯ ಮುಗಿದಿದ್ದು ನಮ್ಮ ಅವಧಿಯಲ್ಲಿ. ಇದನ್ನು ನೀವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಕೂಡ 29,374 ಜನಕ್ಕೆ ಏನು ನಮ್ಮ ಗ್ರಾಮೀಣ ಜನರ ರೈತರ ಜೀವನಾಡಿ ಇದೆ ತಂಬಾಕು, 29,374 ಜನಕ್ಕೆ ಲೈಸೆನ್ಸ್ ಕೊಡಿಸಿದ್ದು ನಮ್ಮ ಅವಧಿಯಲ್ಲಿ. ನಾನು ಲೈಸೆನ್ಸ್ ಕೊಟ್ಟಾದಮೇಲೆ ಒಂದೇ ಒಂದು ಹೆಚ್ಚುವರಿ ಲೈಸೆನ್ಸ್ ಇಲ್ಲಿವರೆಗೂ ಕೂಡ ಇಶ್ಯೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಅವಧಿಯಲ್ಲಿ ಆದಂಥ ಹರಾಜು ಕಟ್ಟೆಗಳು, ಅದು ಕಗ್ಗುಂಡಿ ಇರ್ಬೋದು, ಕಂಪ್ಲಾಪುರ ಇರ್ಬೋದು, ಕಟ್ಟೆಮಾಡ ಇರ್ಬೋದು, ಹೆಗ್ಗಡದೇವಿ ಕೂಡ ಇರ್ಬೋದು, ನನ್ನ ಅವಧಿಯಲ್ಲಿ ಆದಂಥ ಹರಾಜು ಕಟ್ಟೆ ಹೆಚ್ಚುವರಿ ಬಿಟ್ಟರೆ ಇಲ್ಲಿವರೆಗೆ ಒಂದು ಹೆಚ್ಚುವರಿ ಹರಾಜು ಕಟ್ಟೆಯನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ನನ್ನ ನೇರ ಪ್ರಶ್ನೆ ಸರ್, ಪ್ರತಾಪ್ ಸಿಂಹ ಅವ್ರಿಗೆ ಯಾಕೆ ಬೇಡ ಅಂತ ಹೇಳ್ತಿದ್ರಿ? ನೋಡಿ, ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ಪಕ್ಷಕ್ಕಿದೆ.
ಪಕ್ಷ ಎಲ್ಲವನ್ನೂ ಗಮನಿಸುತ್ತೆ, ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಕಾಯುತ್ತೆ. ಹೀಗಾಗಿ ಚುನಾವಣೆ ಬಂದಂಥ ಸಮಯದಲ್ಲಿ ನಮಗೊಂದು ಅವಕಾಶವನ್ನು ಕೊಡಿ. ನಮಗೆ ರಾಜಕೀಯ ವಂಚಿತರಾಗಿದ್ದೇವೆ, ಅವಕಾಶಗಳ ಕೈ ತಪ್ಪು ಹೋಗಿದೆ, ನಮಗೆ ಎಲ್ಲೋ ರಾಜಕೀಯವಾಗಿ ಒಂದು ಕಡೆಗೆ ಅನ್ಯಾಯ ಆಗಿದೆ, ಇನ್ನೊಂದು ಅವಕಾಶ ಬೇಕು ಅಂತ ಕೇಳುವಂಥದ್ದು ನನ್ನ ಒಬ್ಬ ಕಾರ್ಯಕರ್ತನಾಗಿ ನನ್ನ ಹಕ್ಕು. ಆ ಹಕ್ಕನ್ನೇ ಈ ಸಮಯದಲ್ಲಿ ನಾನು ಚಲಾವಣೆ ಮಾಡ್ತಿದ್ರೆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಇನ್ನೊಂದು ಅವಕಾಶವನ್ನು ಕೊಡಿ ಅಂತ ನಾನು ಕೇಳ್ತೇನೆ. ಅವಕಾಶ ಕೊಟ್ಟಿದ್ರು ಹಾಸನದಲ್ಲಿ, ನೀವು ಅದರಲ್ಲಿ ವಿಫಲ ಆದ್ರಿ. ಮೈಸೂರದ್ದು ಯಾಕೆ ಹೇಳ್ತಿದ್ರಿ? ಮೈಸೂರ ಹಾಲಿ ಸಂಸದರಿದ್ದಾರೆ. ಹಾಸನ ನನ್ನ ಮೂಲ ಕ್ಷೇತ್ರ ಅಲ್ಲ, ನಾನು ಚುನಾವಣೆ ಎದುರಿಸಿದ ಕ್ಷೇತ್ರವೂ ಅಲ್ಲ. ಹಾಸನಕ್ಕೂ ನಮಗೆ ಸಂಬಂಧ ಇಲ್ಲ, ಹಾಸನ ರಾಜಕಾರಣಕ್ಕೂ ನನಗೆ ಸಂಬಂಧ ಇಲ್ಲ. ಆದರೆ ಪಕ್ಷ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಅಲ್ಲಿ ಹೋದಂಥವನು. ನಾನು ಪಾರ್ಟಿ ಕಟ್ಟಿದ್ದಿಲ್ಲಿ, ನಾನು ಬೆಳೆದಿಲ್ಲಿ, 94ರಲ್ಲಿ MLA ಆಗಿದ್ದು ಈ ಜಿಲ್ಲೆಯಿಂದ. ಅದರಲ್ಲಿ ಕೂಡ ಗ್ರಾಮಾಂತರ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಬಾವುಟ ಹಾರಿಸಿದ ಮೊದಲನೇ ವ್ಯಕ್ತಿ ನಾನು ಹುಣಸೂರಿನಿಂದ. ನಗರಕ್ಕೆ ಮಾತ್ರ ಸೀಮಿತವಾದಂಥ ಪಾರ್ಟಿನ ಗ್ರಾಮಾಂತರಕ್ಕೆ ತೆಗೆದುಕೊಂಡು ಹೋಗುವಂತೆಲ್ಲ ನಮ್ಮ ಶ್ರಮ ಇದೆ. ಹೀಗಾಗಿ ನಾನು MLA ಆಗಿದ್ದಿಲ್ಲಿ, MP ಆಗಿದ್ದಿಲ್ಲಿ, ಪಾರ್ಟಿ ಕೆಲಸ ಮಾಡಿದ್ದಿಲ್ಲಿ. ಆದರೆ ಇಲ್ಲಿ ಅವಕಾಶ ಸಿಗಿದೆ, ಅಲ್ಲಿ ಹೋದಾಗ ಸಹಜವಾಗಿ ಅಲ್ಲಿ ನಮಗೆ ಮಾನ್ಯತೆ ಸಿಕ್ಕಲಿಲ್ಲ. ಸರ್, ಈಗಲೂ ಪಕ್ಷ ಒಂದ್ ವೇಳೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಹೇಗೆ ನಿಮ್ಮ ನಡೆ? ನೋಡಿ, ಅವಕಾಶವನ್ನು ಕೊಡಿ ಅಂತ ಕೇಳುವಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಹಕ್ಕು. ಅವಕಾಶ ಮಾಡಿಕೊಡುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಜಯ ನಮ್ಮ ಅಂತಿಮ ಗುರಿ. ಲೋಕಸಭೆಗೆ ಸ್ಪರ್ಧೆ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಜನಪರ ಕಾಳಜಿ ಇರಬೇಕು, ಜನಪರ ಅಭಿಪ್ರಾಯ ಇರಬೇಕು. ಕಾರ್ಯಕರ್ತರು ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಪರವಾಗಿ ಒಮ್ಮನಸ್ಸಿನಿಂದ ದುಡಿಲಿಕ್ಕೆ ತಯಾರಾಗಬೇಕು. ಆ ಹಿನ್ನೆಲೆಯಲ್ಲಿ ಅವಕಾಶವನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೇನೆ. ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅಂತ ನಂಬಿಕೊಂಡಿದ್ದೇನೆ. ಪಕ್ಷ ಬೇರೆ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಮ್ಮ ಅಂತಿಮ ಗುರಿ ಇಲ್ಲಿ ಗೆಲ್ಲಬೇಕು, ಮಾನ್ಯ ನರೇಂದ್ರ ಮೋದಿ ದೇಶ ಪ್ರಧಾನಿಗೆ ಮುಂದುವರಿಬೇಕು. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ. ನೀವು ಟಿಕೆಟ್ ಅನ್ನ ಕೇಳ್ತೀರಿ, ಒಂದ್ ವೇಳೆ ಪ್ರತಾಪ್ ಸಿಂಹ ಅವರು ಕೊಟ್ರೆ ನೀವು ಅವ್ರ ಪರವಾಗಿ ಕೆಲಸ ಮಾಡೇ ಮಾಡ್ತೀರಿ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಪಾರ್ಟಿಯ ಪರಮಾಧಿಕಾರ, ಪಾರ್ಟಿ ತೀರ್ಮಾನ, ಅದು ನನ್ನ ತೀರ್ಮಾನ ಅಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಈ ಸಾರಿ ಟಿಕೆಟ್ ಕೊಡಬೇಕು ಅಂತ ಕೇಳ್ತೇವೆ. ತೀರ್ಮಾನ ಅಂತಿಮವಾಗಿ ಪಾರ್ಟಿಗೆ ಬಿಟ್ಟಿದ್ದು. ಅಂತಿಮವಾಗಿ ಇಲ್ಲಿ ಪಾರ್ಟಿ ಗೆಲ್ಲಬೇಕು. ಮತ್ತೆ ಈ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಲೆ ಇರಬೇಕು. ಅಪರೂಪದ ವ್ಯಕ್ತಿ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮುಂದುವರಿಬೇಕು. ಎಲ್ಲದರ ನಡುವೆ ನಿಮಗೆ ವಿಶ್ವಾಸ ಇದೆಯಾ ಸರ್ ಟಿಕೆಟ್ ಸಿಗುತ್ತೆ ಅಂತ? ಖಂಡಿತವಾಗಿ ವಿಶ್ವಾಸ ಇದೆ. ಆ ವಿಶ್ವಾಸದಲ್ಲೇ ನಾನು 6 ಲೋಕಸಭಾ ಚುನಾವಣೆಯಲ್ಲಿ ಎದುರಿಸಿದ್ದೇನೆ. ಈ ಸರಿ ಅವಕಾಶ ಕೊಟ್ಟರೆ ಇದು ನನ್ನ 7ನೇ ಲೋಕಸಭಾ ಚುನಾವಣೆ. ಹಾಸನ ಒಂದು ಸೇರಿದರೆ 8ನೇ ಲೋಕಸಭಾ ಚುನಾವಣೆ ನನ್ನ ಪಾಲಿಗೆ. ಇಷ್ಟು ಮಾಜಿ ಸಂಸದರಾದಂತಹ CH ವಿಜಯಶಂಕರ್ ಅವರ ಮಾತುಗಳು. ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕಾಗಿ ನಾನು ವರಿಷ್ಠರ ಬಳಿ ಟಿಕೆಟ್ ಅನ್ನ ಕೇಳಿದ್ದೇನೆ. ಒಂದು ವೇಳೆ ಟಿಕೆಟ್ ಕೊಟ್ರೆ ಖಂಡಿತವಾಗ್ಲೂ ಗೆದ್ದು ತೋರಿಸ್ತೀನಿ. ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಕೂಡ ನರೇಂದ್ರ ಮೋದಿ ಅವರನ್ನ ನಾನು ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತೀನಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.